ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಯಾರು ಏನಾರ ಅನ್ಕೊಂಡ್ಲಿ, ನಮ್ಮಪ್ಪ ನನಗೆ ಬೇಕಷ್ಟೇ. ಅವ್ರು ಇಲ್ಲ ಇದ್ದಾರೆ. ಅವ್ರು ಎಲ್ಲಿದ್ದಾರೆ? ಇಲ್ಲಿ ಅವ್ರು ಯಾವಾಗೋ ಪರಾರಿ ಹೇಳಿದ್ರು. ನೀನೀಗ ನಿಮ್ಮ ಅಜ್ಜಿ ಜೊತೆ ಮನೆಗೆ ಹೋಗು. ನಾನು ನಿಮ್ಮಪ್ಪ ಬಂಗಾರಿ ಅವ್ರನ್ನ ಹುಡ್ಕೊಂಬರ್ತೀನಿ, ಸರಿನಾ? ಬಂಗಾರಿ ಕೊನೆ ಬಸ್ ಹೋಗೋದನ್ನ ನಾನು ನೋಡಿದೆ. ದೇವಸ್ಥಾನ ಹತ್ರ ಹೂ ಮಾರ್ತಾರಲ್ಲ ಕಲ್ಯಾಣಿ, ಅವರಿದ್ರು. ನನ್ನ ಪೊಲೀಸ್ ಠಾಣೆವರೆಗೂ ಕರ್ಕೊಂಡೋಗಿ ಸಾಕು. ಸರಿ ಬನ್ನಿಮ್ಮ, ಕೂತ್ಕೊಳ್ಳಿ, ಒಳಗಡೆ ಕೂತ್ಕೊಳ್ಳಿ. ತಗೋ, ಬೇಗ ತಾಳಿ ಕಟ್ಟು. ಹಿರಣ್ಮೈ ಎಲ್ಲೂ ಹೋಗಲ್ಲ. ಮದ್ವೆ ಆದ್ಮೇಲೆ ಅವಳು ನಮ್ಮ ಜೊತೆಗೆ ಇರ್ತಾಳೆ. ಬೇರೆ ಏನಾದ್ರು ಬಂದು ವಕ್ಕರ್ಸ್ಕೊಳ್ಳೋದಕ್ಕೆ ಮುಂಚೆ ತಗೋ, ಬೇಗ ತಾಳಿ ಕಟ್ಟು. ನೋಡಿದ್ಯಾ, ಆಗ್ಲೇ ಒಂದು ಪಿಶಾಚಿ ಬಂದು ಬಡ್ಕೋತಾ ಇದೆ. ಬೇಗ ತಾಳಿ ಕಟ್ಟೋ ಬಂಗಾರಿ, ತಾಳಿ ಕಟ್ಟು ಕಟ್ಟೋ. ಕಟ್ಟೋ ಬಂಗಾರಿ. ಸದ್ಯ ಕನಸು. ನಮ್ಮ ಪೊಲೀಸ್ ಸ್ಟೇಷನ್ ಬಂತು. ನಮಸ್ಕಾರ. ಓ ನಮಸ್ಕಾರ. ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಏನು ಹೇಳಿ ಮೇಡಮ್? ನಿಮಗೆ ಬಂಗಾರಿ ಅವ್ರು ಗೊತ್ತಲ್ವಾ? ಅವರು 3-4 ದಿವಸದಿಂದ ಒಂಥರ ಇದ್ರು. ಆಮೇಲೆ ನಮಗೆ ಗೊತ್ತಾಯ್ತು, ಕಲ್ಯಾಣಿ ಅನ್ನೋ ಹುಡುಗಿ ಅವ್ರಿಗೆ ವಶೀಕರಣ ಮಾಡಿ ಊರಿಂದ ಆಚೆ ಕರ್ಕೊಂಡು ಹೋಗಿದ್ದಾಳೆ ಅಂತ. ಇದೇ ಅವಳ ಫೋಟೋ. ನಾನು ಒಬ್ಬನ ಪ್ರೀತಿಸ್ತಾ ಇದ್ದೆ, ಆದರೆ ಅವನು ಇವಾಗ ನನ್ನಿಂದ ದೂರ ಆಗಿದ್ದಾನೆ. ಅವನನ್ನ ನನ್ನಿಂದ ಕಿತ್ಕೊಂಡಿದ್ದಾರೆ. ಮದುವೆ ಕೂಡ ಗೊತ್ತು ಮಾಡಿದ್ದಾರೆ. ಮದುವೆ ನಿಲ್ಲಿಸ್ಬೇಕು ಅಷ್ಟೇ ಅಲ್ವಾ? ಅಷ್ಟೇ ಅಲ್ಲ, ಅವನು ನಾನು ಹೇಳ್ದಂಗೆ ಕೇಳಬೇಕು, ನನ್ನ ವಶ ಆಗಬೇಕು. ಸಾಹೇಬ್ರೆ, ಆ ಹುಡುಗಿ ಏನ್ ಮಾಡಿದಾಳೆ? ಇವಳು ಗೊತ್ತಾನೆಯಾ ನಿನ್ಗೆ? ಸಾಹೇಬ್ರೆ, ಈ ಹುಡುಗಿ ಗೊತ್ತು. ಏಯ್, ಈ ಹುಡುಗಿ ಹೇಗೆ ಗೊತ್ತೋ ನಿನ್ಗೆ? ಈ ಹುಡುಗಿ ನನ್ನ ಹತ್ರ ಬಂದಿದ್ಲು. ಅವಳು ಮೋಸ ಮಾಡಿ ಸುಳ್ಳು ಹೇಳಿ ಹೀಗೆಲ್ಲ ಮಾಡಿದಾಳೆ. ಅವ್ರನ್ನ ಮದುವೆ ಆಗ್ಬೇಕಿದ್ದಿದ್ದು ಅವಳಲ್ಲ, ನಾನು. ಅವಳು ಅವ್ರನ್ನ ಮೋಸ ಮಾಡಿ ವಶ ಮಾಡ್ಕೊಂಡಿದ್ದಾಳೆ. ಆ ಹುಡುಗನಿಗೆ ಬುದ್ಧಿ ವಾಪಸ್ ಬರೋ ಹಾಗೆ ಮದ್ದು ಕೊಡದೆ ಹೋದ್ರೆ ಅವನ ಪ್ರಾಣಕ್ಕೆ ಅಪಾಯ ಇದೆ. ಅಜ್ಜಿ, ಅಪ್ಪ ನಮಗೆ ಸಿಗ್ತಾರೆ ಅಲ್ವಾ? ನಮ್ಮನ್ನ ಕಾಪಾಡ್ತಾರೆ ಅಲ್ವಾ? ಆ ಮಹಾತಾಯಿ ನಮ್ಮನ್ನು ಕಾಪಾಡ್ತಾಳೆ ಕಣೆ. ನಮಗೆಂತೆಂಥ ಕಷ್ಟ ಬಂದು
ಆಗ ನಾವು ಅಮ್ಮನವ್ರನ್ನ ಬೇಡ್ಕೊತಿದ್ವಿ. ಆ ತಾಯಿ ಎಲ್ಲ ಕಷ್ಟನೂ ಪರಿಹಾರ ಮಾಡಿದ್ಲು. ಈಗಲೂ ಹಾಗೆ ಕಣೆ, ಏನೋ ಒಂಚೂರು ಕಷ್ಟ ಬಂದಿದೆ, ಎಲ್ಲ ಸರಿ ಹೋಗುತ್ತೆ ಕಣೆ. ಅಜ್ಜಿ, ರಶ್ಮಿ ಅಮ್ಮ, ಅಪ್ಪ ನಂಗೆ ಸಿಕ್ಕಿದ್ರ? ಅಪ್ಪ ಸಿಕ್ಕಿದ್ರ? ಕಂದ, ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಇನ್ನೇನು ನಾವು ಪೊಲೀಸವ್ರನ್ನ ಕರ್ಕೊಂಡು ಹೋಗಿ ಹುಡ್ಕೊಂಡು ನಿಮ್ಮ ಅಪ್ಪನ ಕರ್ಕೊಂಡು ಬರ್ತೀವಿ. ನೀನೇನು ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ಹಾಗಾದ್ರೆ ನಾನು ನಿಮ್ಮ ಜೊತೆ ಬರ್ಲಾ? ಬೇಡಮ್ಮ, ಈ ಕತ್ಲಲ್ಲಿ ನಾವು ಹೋಗಿ ಹುಡ್ಕೋದೇ ಕಷ್ಟ. ಅದರಲ್ಲೂ ನಿನ್ನ ಕಾಪಾಡಿಕೊಂಡು ಅಲ್ಲಿ ಹುಡ್ಕೋದಕ್ಕೆ ತುಂಬ ಕಷ್ಟ ಆಗುತ್ತೆ. ನೀನು ಆರಾಮಾಗಿ ಮನೇಲಿ ಮಲ್ಕೊಳ್ಳಮ್ಮ. ನಾನು ಬೆಳಗ್ಗೆ ಅಷ್ಟರಲ್ಲಿ ನಿಮ್ಮ ಅಪ್ಪನ ನಿನ್ನ ಮುಂದೆ ತಂದು ನಿಲ್ಲಿಸ್ತೀನಿ, ಸರಿನಾ? ಸರಿ. ಸತ್ಯ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆಯಲ್ಲ, ನೀನು ಬೆಳಗ್ಗೆನೆ ಹೋಗಿ ಅವನು ಕರ್ಕೊಂಬಂದ್ಬಿಡು. ಎಲ್ಲಿದ್ದಾನಂತೆ? ಅವರು ಆಣೆ ಬೆಟ್ಟಕ್ಕೆ ಹೋಗಿದಾರಂತೆ ಅಜ್ಜಿ. ಆ ಕಲ್ಯಾಣಿ ಬಂಗಾರಿ ಅವ್ರನ್ನ ವಶಪಡಿಸ್ಕೊಳ್ಳೋದಕ್ಕೆ ಅದೇನೋ ಔಷಧಿ ಕುಡಿಸಿದಾಳಂತೆ ಅಜ್ಜಿ. ಅದಕ್ಕೆ ನಮ್ಮ ಬಂಗಾರಿ ಅವರು ಹಾಗಾಡ್ತಿದ್ದು. ಮಾಟ ಮಂತ್ರ ಮಾಡ್ತಿದ್ದಾಳ. ಕಳ್ಳ ಬಡಗಿ ತಂದು ನೋಡಿದ್ಯಾ ಬಂಗಾರನ್ನ ವಶಪಡಿಸ್ಕೊಳ್ಳೋದಕ್ಕೆ ಏನೇ ನಾಟಕ ಆಡಿದಾಳೆ ಅಂತ. ಅದಕ್ಕೆ ಅಜ್ಜಿ, ನಾಳೆ ಬೆಳಗ್ಗೆವರೆಗೂ ಕಾದ್ರೆ ಆಗಲ್ಲ ಅಂತ ನಾನು ಈಗಲೇ ಪೊಲೀಸರ ಜೊತೆ ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ ಕಣೆ, ಆ ಕಲ್ಯಾಣಿಗೆ ಸರಿ ಪಾಠ ಕಲಿಸ್ತೀನಿ. ಬೇಡ ಅಜ್ಜಿ, ಇವಾಗ ನೀವು ನನ್ನ ಜೊತೆಲಿ ಬಂದ್ಬಿಟ್ರೆ ಆಮೇಲೆ ಮಗುನ ನೋಡ್ಕೊಳ್ಳೋರು ಯಾರು? ಮೊದಲೇ ಅವಳು ಅಪ್ಪ ಬೇಕು ಅಂತ ಚಂಡಿ ಹಿಡ್ದಿದ್ದಾಳೆ. ನೀವು ನನ್ನ ಜೊತೆಲಿ ಬಂದ್ಬಿಟ್ರೆ ಅವಳನ್ನ ನೋಡ್ಕೊಳ್ಳೋರು ಯಾರೂ ಇಲ್ದಂಗೆ ಆಗ್ಬಿಡುತ್ತೆ. ಅದು ಅಲ್ಲದೆ ನಿಮ್ಮಿಂದ ಆ ಬೆಟ್ಟ ಗುಡ್ಡ ಎಲ್ಲ ಹತ್ತೋದಕ್ಕಾಗಲ್ಲ ಅಜ್ಜಿ. ನೀವೇನು ಚಿಂತೆ ಮಾಡಬೇಡಿ, ನೀವಿಲ್ಲೇ ಹಿರಣ್ಮೈ ಜೊತೆ ಇರಿ. ನಾನು ಹೋಗ್ಬಿಟ್ಟು ಆ ಕಲ್ಯಾಣಿಯಿಂದ ಹೇಗಾದರೂ ಮಾಡಿ ನಮ್ಮ ಬಂಗಾರಿ ಅವ್ರನ್ನ ಬಿಡಿಸ್ಕೊಂಬರ್ತೀನಿ. ಸರಿಯಮ್ಮ, ನೀನು ಹೇಗೆ ತೋಚುತ್ತೋ ಹಾಗೆ ಮಾಡು. ಸರಿ ಅಜ್ಜಿ, ನೀವು ಹುಷಾರು, ಮಗುನು ಹುಷಾರಾಗಿ ನೋಡ್ಕೊಳ್ಳಿ. ನಾನು ಮನೆಗೆ ಹೋಗಿ ಅಪ್ಪ ಅಮ್ಮಂಗೆ ತಿಳಿಸ್ಬಿಟ್ಟು ಬಂಗಾರಿ ಅವ್ರನ್ನ ಹುಡ್ಕೊಂಬರ್ತೀನಿ. ಆಯ್ತಮ್ಮ, ನೀನು ಹುಷಾರು. ಸರಿ ಅಜ್ಜಿ, ಬರ್ತೀನಿ. ಮಾತಾಯಿ, ಕರಾಗ್ರೇ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮುಲೇತು ಗೋವಿಂದಂ, ಪ್ರಭಾತೇ ಕರದರ್ಶನಂ. ಮಹಾತಾಯಿ ಮಹಾತಾಯಿ, ಕಾಪಾಡಮ್ಮ, ಕಾಪಾಡು ತಾಯಿ. ಬಂಗಾರಿನ ಕಾಪಾಡಮ್ಮ. ನಮ್ಮ ಮಗು ಹಿರಣ್ಮಯಿ ಅವರಪ್ಪನ ತುಂಬ ಹಚ್ಕೊಂಡ್ಬಿಟ್ಟಿದೆ. ಆದಷ್ಟು ಬೇಗ ತಂದೆ ಮಗಳನ್ನ ಒಂದುಗೂಡ್ಸೋ ಮಾಡು ತಾಯಿ. ನನ್ನ ಕೈಯಿಂದ ಆ ಮಗು ಸಂಕಟನ ನೋಡೋಕ್ಕಾಗಲ್ಲ. ನಮ್ಮ ಬಂಗಾರಿಗೆ ಆದಷ್ಟು ಬೇಗ ರಶ್ಮಿನ್ ಮದುವೆ ಆಗ್ಬಿಟ್ರೆ ಈ ಸಂಸಾರಕ್ಕೊಂದು ನೆಲೆ ಆಗುತ್ತೆ. ಅಮ್ಮ, ಮಾತಾಯಿ, ಈ ಸಂಸಾರಕ್ಕೆ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಶುಭ ಮಂಗಳ ಹಾಡು ತಾಯಿ. ಹಾಡಮ್ಮ. ಹಿರಣ್ಮಯಿ, ಎದ್ದೇಳೆ ಬೇಗ, ಬೆಳಕರಿತು ಎದ್ದೇಳೆ. ಹಿರಣ್ಮಯಿ, ಎಲ್ಲಿ ಹೋದ್ಲಿವಳು? ಹಿರಣ್ಮಯಿ, ಹಿರಣ್ಮಯಿ, ಹಿರಣ್ಮಯಿ. ಅಯ್ಯೋ ದೇವ್ರೆ, ಹಿರಣ್ಮಯಿ ಎಲ್ಲೋದ್ಲಪ್ಪ ಇವಳು? ನನಗಿಂತ ಮುಂಚೆ ಯಾವತ್ತು ಬೇಗ ಎದ್ದವಳಲ್ಲ, ಇವತ್ತು ಎಲ್ಲೋದ್ಲಪ್ಪ? ರಾತ್ರಿ ಎಲ್ಲ ಅಪ್ಪ ಅಪ್ಪ ಅಂತ ಕನ್ವರ್ಸ್ದೇ ಇದ್ಲು.
ಅವಳಿಗೆ ಸಮಾಧಾನ ಮಾಡೋಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಮೊದಲೇ ಸುಸ್ತಾಗಿದೆ. ಎಲ್ಲೋದ್ಲಪ್ಪ ಇವಳು? ಹಿರಣ್ಮಯಿ, ಹಿರಣ್ಮಯಿ, ಹಿರಣ್ಮಯಿ! ಅಯ್ಯೋ ದೇವ್ರೆ, ಎಲ್ಲೋಗ್ಬಿಟ್ಲಪ್ಪ ಭಗವಂತ! ಹಿರಣ್ಮಯಿ, ಏನಪ್ಪ ದೇವ್ರೆ ಇದು? ಈ ಮನೇಲಿ ಒಬ್ರಿಗೆದ್ದು ಒಬ್ರು ನನಗೆ ಆತಂಕ ಕೊಡೋರೆ ಆಗೋದ್ರಲ್ಲ. ಮಗ ನೋಡಿದ್ರೆ ಊರೂರು ಅಲಿತಾನೆ, ಅಳಿಯನಾದ್ರೂ ನನ್ನ ಪಕ್ಕದಲ್ಲಿ ಇರ್ತಾನೆ ಅನ್ಕೊಂಡ್ರೆ ಅವನು ಸಹ ಈ ತಿಕ್ಕಲ್ನಾಗಿ ಊರೂರು ಅಲಿತಿರ್ತಾನೆ. ಈ ನನ್ನ ಮೊಮ್ಮಗಳು ಹಿರಣ್ಮಯಿ ಇವಳಾದ್ರೂ ನನ್ನ ಜೊತೆಲಿ ಇರ್ತಾಳೆ ಅಂದ್ರೆ ಇವಳು ಕೂಡ ಎಲ್ಲಿ ಹೋದ್ಲೋ ಏನ್ ಕತೆನೋ. ಅಯ್ಯೋ ದೇವ್ರೆ, ಮಹಾತಾಯಿ, ಇನ್ನು ಎಷ್ಟು ದಿವಸ ಅಂತ ನನಗೆ ಈ ಕಷ್ಟ ತಾಯಿ. ಒಬ್ರಿಗಾದ್ರೂ ಮನಸ್ಸು ಬೇಡವಾ ವಯಸ್ಸಾದವ್ರು ಈ ರೀತಿ ಕಷ್ಟ ಕೊಡಬಾರ್ದು ಅಂತ? ಮಹಾತಾಯಿ, ನಾನು ಎಲ್ಲಿಂದ ಹುಡುಕ್ಲಮ್ಮ? ಈಗ ನನ್ನಿಂದಂತೂ ಓಡಾಡೋ ಶಕ್ತಿ ಇಲ್ಲ. ಈಗ ನೀನೇ ಕಾಪಾಡ್ಬೇಕಮ್ಮ, ನೀನೇ ಕಾಪಾಡಬೇಕು ತಾಯಿ. ಅಲ್ಲಿ ನೋಡ್ರಿ, ನಿನ್ ಶತ್ರು ಬಂದ್ಲು. ಒಳ್ಳೆ ಸಮಯ ಇದು. ನೀನು ಅವಳನ್ನ ಕರ್ಕೊಂಡ್ ಬಾ, ಮುಂದಿಂದೆಲ್ಲ ನಾನ್ ನೋಡ್ಕೋತೀನಿ. ಹೇಳಿದ ತಪ್ಪಿಗೆ ನನ್ನೇ ಸಿಗಿಸ್ಬಿಟ್ಟೆ. ಮಿಠಾಯಿ ಬೇಕಾ ಬೇಡವಾ? ಕರ್ಕೊಂಡ್ ಬರ್ತೀನಿ. ಇದು ಸರ್, ನಂಗೆ 11 ಮಿಠಾಯಿ ಕೊಡ್ಸ್ಬೇಕು ನೀನು. ಇನ್ನೂ 2 ಜಾಸ್ತಿನೇ ಕೊಡ್ತೀನಿ. ಅವಳನ್ನ ಕರ್ಕೊಂಡ್ ಬಾರೋ. ಏ ಹಿರಣ್ಮಯಿ, ಎಲ್ಲಿ ಹೋಗ್ತಿದ್ಯಾ? ಬಾ, ಆಟಾಡೋಣ. ನೀನು ಇವತ್ತು ಆಟದಲ್ಲಿ ಸೌಗಂಜಿನ ಸೋಲ್ಸ್ಬೋದು. ಇಲ್ಲ ಕಣ ಪ್ರಕಾಶ, ನನ್ನ ಕೈಯಲ್ಲಿ ಆಟಾಡಕ್ ಆಗಲ್ಲ. ನಮ್ಮಪ್ಪ ಎಲ್ಲೋ ಕಳ್ದೋಗಿದ್ದಾರೆ, ಅವ್ರನ್ನ ನಾನು ಹುಡುಕ್ಬೇಕು. ಹೌದನೇ? ಅಯ್ಯೋ ಪಾಪ. ಒಂದ್ ಕೆಲ್ಸ ಮಾಡೋಣ, ನಾನು ಸೌಗಂಧಿಯಲ್ಲಿ ಇದ್ದೀವಿ, ನಿಮ್ಮಪ್ಪನ ಹುಡ್ಗಕ್ ಸಹಾಯ ಮಾಡ್ಬೋದಾ? ಹೌದೌದು, ನೀನ್ ಹೇಳೋದು ಸರಿ. ನಡಿ ಹೋಗೋಣ. ಹಿರಣ್ಮಯಿ, ಬಾರೆ ಆಟಾಡೋಣ. ಪ್ರಕಾಶನ್ನ ಸೋಲ್ಸ್ಬಿಟ್ಟಿದ್ದೀನಿ. ಪಾಪ, ಅವಳ ಮನಸ್ಥಿತಿ ಚೆನ್ನಾಗಿಲ್ವಂತೆ. ಅವ್ರಪ್ಪ ಕಳ್ದೋಗಿದಾರಂತೆ. ನಾವು ಹುಡ್ಕಿದ್ರೆ ಅವ್ರಪ್ಪ ಸಿಕ್ಕೇ ಸಿಗ್ತಾರೆ. ಎಂತ ದಡ್ಡನ ನೀನು? ಯಾಕೆ ಹಂಗೆ ಹೇಳ್ತೀಯ? ನಾನು ಎಲ್ಲಿ ಸರಿ ಇಲ್ವಾ? ನಮ್ಮಪ್ಪ ಒಂದು ಅಂಜನ ಹಾಕಿ ನೋಡಿದ್ರೆ ಅವ್ರಪ್ಪ ಎಲ್ಲಿದ್ದಾರೆ ಅಂತ ಕಾಣಿಸುತ್ತೆ. ಈಗ ಎಲ್ರೂ ಹುಡ್ಕೋ ಬದಲು ನೇರವಾಗಿ ನಮ್ಮಪ್ಪನ ಹತ್ರ ಹೋಗೋಣ. ಹಿರಣ್ಮಯಿ ಅವರಪ್ಪ ಎಲ್ಲಿದ್ದಾರೆ ಅಂತ ನಮ್ಮಪ್ಪ ತೋರಿಸ್ತಾರೆ. ಹೌದಾ ಸಗಂಧಿ? ಬಾ ಮತ್ ಹೋಗೋಣ. ಆ ಕಲ್ಯಾಣಿ ಅಕ್ಕ ನಮ್ಮಪ್ಪನ ಎಲ್ಲೋ ಕರ್ಕೊಂಡು ಹೋಗಿದ್ದಾರೆ ಅಂತ ಸುದ್ದಿ. ಅದನ್ನೇ ಕೇಳೋಣ ನಿನ್ ತಂದೆ ಅವ್ರನ್ನ. ನೀನೇನು ಯೋಚನೆ ಮಾಡಬೇಡ, ಇಡೀ ಪ್ರಪಂಚನೇ ತೋರಿಸ್ತಾರೆ ಕೈಯಲ್ಲಿ. ಅಷ್ಟು ಶಕ್ತಿ ಇದೆ ನಮ್ಮಪ್ಪಂಗೆ. ಆ ಕಲ್ಯಾಣಿ ಅಕ್ಕ, ನಿಮ್ಮಪ್ಪ ಬಂಗಾರಿ ಎಲ್ಲಿದ್ದಾರೆ ಅಂತ ಒಂದೇ ಕ್ಷಣದಲ್ಲಿ ಹೇಳ್ತಾರೆ. ಬಾ, ನಮ್ಮಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ. ನೀನ್ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಕಾಣೆ. ನಡಿ ಹೋಗೋಣ, ನಮ್ ತಂದೆ ಸಿಕ್ಕಿದ್ರೆ ಸಾಕು. ಬಾ. ಆ ಹಿರಣ್ಮಯಿ ಏನ್ ಮಾಡ್ತಾಳೋ ಏನೋ. ಎಲ್ರೂ ಇಲ್ಲೇ ನಿಂತಿರಿ. ಅಪ್ಪ ಪೂಜೆ ಮಾಡ್ತಿರ್ತಾರೆ. ನಾನೋಗಿ ಹೀಗೀಗೆ ಅಂತ ಹೇಳಿ ಕೇಳ್ಕೊಂಡು ಬರ್ತೀನಿ. ಎಲ್ಲರೂ ಹೋದ್ರೆ ಅವ್ರ ಪೂಜೆಗೆ ಭಂಗ ಆಗುತ್ತೆ, ಆಮೇಲೆ ಕೋಪ ಮಾಡ್ಕೋತಾರೆ. ಅಲ್ಲ, ನಾನು ಹೋಗಿದ್ರೆ ಎಲ್ಲ ಸರಿಯಾಗಿ ಹೇಳ್ತಿದ್ದೆ.
ಆಗ ನಿಮ್ಗೆ ಅನುಕೂಲ ಆಗಿರೋದು ಅಲ್ವಾ? ನಾನು ಹೇಳಿದ್ನಲ್ಲ, ಅವರಿಗೆ ಪೂಜೆ ಸಮಯದಲ್ಲಿ ಯಾರಾದರೂ ಅರ್ಚನೆ ಮಾಡಿದ್ರೆ ಅವರಿಗೆ ಕೋಪ ಬರುತ್ತೆ. ಆಮೇಲೆ ನಿಮ್ಮಪ್ಪ ಎಲ್ಲಿ ಅನ್ನೋ ಪ್ರಶ್ನೆಗೆ ಅವರು ಉತ್ತರ ಕೊಡಲ್ಲ. ಸರಿ ಬಿಡು, ನಾನು ಇಲ್ಲೇ ಇರ್ತೀನಿ, ನೀನು ಹೋಗ್ಬಾ. ಹೆದರ್ಕೊಂಡ್ಬೇಡ ಹಿರಣ್ಮಯಿ, ನಿಮ್ಮ ಅಪ್ಪಂಗೆ ಏನೂ ಆಗಲ್ಲ. ಆದ್ರೂ ನಮ್ಮಪ್ಪ ನೋಡಿದೆ ನಂಗೆ ತುಂಬ ಆತಂಕ ಆಗ್ತಿದೆ ಕಣೋ. ಅಮ್ಮ, ನನಗೆ ತುಂಬ ಹಸಿವಾಗ್ತಿದೆ, ತಿನ್ನಕ್ಕೇನಾದರೂ ಕೊಡು. ಒಂದು 5 ನಿಮಿಷ ಇರು, ಅಡುಗೆ ಆಗ್ತಿದೆ, ಒಟ್ಟಿಗೆ ಊಟ ಮಾಡುವಂತೆ. ಅಷ್ಟೊತ್ತೆಲ್ಲ ನನಗೆ ಕಾಯಕ್ಕಾಗಲ್ಲ, ನನಗೆ ಈಗಲೇ ಏನಾದರೂ ತಿನ್ನಕ್ಕೆ ಕೊಡು. ಯಾವಾಗಲೂ ಅವಸರ ನಿಂಗೆ, ಇರು. ತಗೋತೀನಿ. ನಾವು ವಿಚಾರಣೆ ಮಾಡಿದಾಗ ಆ ವ್ಯಕ್ತಿ ಹೇಳಿಸಿ ಅಥವಾ ಇದೇನೇ ಮೇಡಮ್? ಬಂಗಾರಿನ ಕಲ್ಯಾಣಿನ ಇಳ್ಕೊಂಡಿದ್ದ ಜಾಗ ಇದೇನೇ ಮೇಡಮ್? ಯಾಕೆ ಹೊಟ್ಟೆ ಹಸು ಅಂತಿದ್ದೆ, ಇನ್ನ ಇಷ್ಟೊಂದು ಮಿಕ್ಸ್ ಇದೆಯಾ? ಅಮ್ಮ, ನನಗೆ ಹೊಟ್ಟೆ ತುಂಬೋಯ್ತು. ಇಷ್ಟೇ ಎಷ್ಟಿದೆ, ತಿನ್ಬಿಡು. ಸಾಕು ಅಮ್ಮ, ನಾನು ಹೋಗ್ತೀನಿ. ಯಾವಾಗಲೂ ವಿಚಿತ್ರವಾಗಿ ಆಡ್ತಾಳೆ. ಹಿರಣ್ಮಯ್ಯಿ, ನಿಮ್ಮಪ್ಪನ್ನ ಕಲ್ಯಾಣಿ ಆನೆ ಬಿಟ್ಟು ಕರ್ಕೊಂಡು ಹೋಗಿದ್ದಾಳಂತೆ. ನಮ್ಮಪ್ಪ ಪೂಜೆ ಮಾಡ್ತಾ ಕೈಗೆ ಅಂಜನ ಹಾಕೊಂಡು ನೋಡಿ ಹೇಳಿದ್ರು, ನೀನು ಈಗಲೇ ಹೋದ್ರೆ ನಿಮ್ಮಪ್ಪ ಸಿಗ್ತಾರೆ. ಏನು ಮಾಡ್ತೀಯಾ? ಸರಿ ಸೌಗಂಧಿಕ, ನಮ್ಮಪ್ಪ ಎಲ್ಲೇ ಇದ್ರೂ ಅವನ್ನ ಹುಡ್ಕೊಂಡು ವಾಪಸ್ ಕರ್ಕೊಂಬರ್ತೀನಿ. ನಮ್ಮಪ್ಪ ಎಲ್ಲಿದ್ದಾರೆ ಅಂತ ಹೇಳಿದ್ದಕ್ಕೆ ನಿಮ್ಮಪ್ಪಂಗೆ ತುಂಬ ಧನ್ಯವಾದ ಅಂತ ಹೇಳಿಬಿಡಿ. ಮೊದಲು ಹೋಗು, ತುಂಬ ಆತಂಕದಲ್ಲಿದ್ಯಾ ನೀನು. ಏ ಹಿರಣ್ಮಯಿ, ನೀನು ಒಬ್ಳೇ ಹೋಗ್ತೀಯಾ? ಅದು ತುಂಬ ಅಪಾಯದ ಜಾಗ ಕಣೆ. ಏ ಅಪಾಯ ಇದ್ರು ನನಗೇನು ಭಯ ಇಲ್ಲ ಕಣೋ. ಆ ಅಮ್ಮನವರು ನನ್ನ ಕಾಪಾಡ್ತಾರೆ. ಸೌಗಂಧಿಕ, ನಿಮ್ಮಪ್ಪಂಗೆ ಹೇಳಿದ್ದಕ್ಕೆ ತುಂಬ ಧನ್ಯವಾದ ಕಣೆ ಸೌಗಂಧಿ. ನಾನು ಬರ್ತೀನಿ.
ನಿಜವಾಗ್ಲೂ ಅವರಪ್ಪ ಆನೆ ಬೆಟ್ಟದಲ್ಲಿ ಇದ್ದಾರಾ? ಹೇಳಿ ಎಷ್ಟೊಂದು ದೊಡ್ಡ ದೊಡ್ಡ ಹೆಬ್ಬಾವೆಲ್ಲ ಇದೆ ಕಣೆ. ಅಲ್ಲಿ ಹೋದವರು ವಾಪಸ್ ಬರ್ಲೇ ಇಲ್ವಂತೆ. ಅದು ಗೊತ್ತಿದ್ರೆ ಕಣೋ ಐರನ್ ಮೈನ ಅಲ್ಲಿ ಕಳ್ಸಿದ್ದು. ಥೂ, ನೀನೊಬ್ಬ ಅಡ್ಗಾಲ ಹಾಕ್ತೀಯ ಅಂದ್ರೆ ನೀನ್ ಸುಳ್ಳೆಲ್ಲಿ ಕಳ್ಸಿದ್ಯಾ? ಹೌದು ಕಣೋ ದಡ್ಡ, ಅವಳು ಅಲ್ಲೋದ್ರೆ ಎಬ್ಬವ ಅವಳ ನುಂಗಿ ಮತ್ತೆ ಅವಳು ವಾಪಸ್ ಬರಲ್ಲ.